ನಮಸ್ಕಾರ ಎಲ್ರಿಗೂ. ಬೆಳಗ್ಗೆ ನನ್ನ ಶುರುವಾಗದೆ ನಮ್ಮ ಅಮ್ಮನ ಬೈಗುಳದಿಂದ ಹಂಗೆ ಬಯಸ್ಕೊಂಡೆ 2 ಹೆಜ್ಜೆ ನಡ್ಕೊಂಡು ಹೋಗ್ತಿದ್ದೆ. ಹಂಗೆ ಬಸ್ ಬಂತು. ಹಂಗೆ ಕ್ಲಾಸ್ಗೆ ಹೋಗಿ ಕೂತ್ಕೊಂಡೆ. ನೋಡಿದ್ರೆ ಕ್ಲಾಸ್ ಇಲ್ಲ ಅನ್ಸುತ್ತೆ. ನೋಡ್ರೆ ಮತ್ತೆ 3 ಕ್ಲಾಸ್ ತಗೊಂಡೇ ಬಿಡ್ಬೇಕಾ. ಹಂಗೆ ಕ್ಲಾಸ್ ಮುಗಿಸ್ಕೊಂಡು ನನಗೆ ಹೆಡ್ಡೇಕ್ ಶುರು ಆಗಿಬಿಟ್ಟಿತ್ತು. ಹಾಗೆ ಈ ರಶ್ ಮಾವಿನ ಕುರುವ ಬಸ್ಸಲ್ಲಿ ಹತ್ತಿ ಹೆಂಗೆಂಗೋ ಮಾಡಿ ಹೋಗಿ ನನ್ನ ಬ್ಲೌಸ್ ಕೊಟ್ಟಿದ್ದೆ, ಅದನ್ನು ತಗೊಂಬಂದೆ. ಹಾಗೆ ಹಸುವಾಗ್ತಿದೆ ಅಂತ ಹೋದೆ. ಅಲ್ಲಿ ಹನುಮಂತಣ್ಣ ಕಾಣಿಸ್ಬಿಟ್ಟ. ಹಾಗೆ ಅವನನ್ನು ನೋಡಿಕೊಂಡು ಬೇಕ್ರಿ ಕಡೆ ಹೋದೆ. ನೋಡಿದ್ರೆ ನಮ್ಮದು ಬಜೆಟ್ ಕಮ್ಮಿ ಇತ್ತು. ಹಾಗೆ ಸುಮ್ಮನೆ ಬಂದೆ. ಹೋಟೆಲ್ಗೆ ಹೋಗ್ಕೊಂಡು ನನಗೆ ಯಾವತ್ತು ಮಾಮೂಲಿ ಚಿಕನ್ ಫ್ರೈಡ್ ರೈಸ್ ತಿನ್ಕೊಂಡು ಕೊಲೆ ಎಲ್ಲ ನೋಡಿಕೊಂಡು ಹಂಗೆ ಬಸ್ಗಂತ ಕಾಯ್ತಿದ್ದೆ. ಇದು ಯಾವುದೋ ಹೊಸ ಗಾಡಿ ನಮ್ಮ ಊರಿಗೆ ಬಂದ್ಬಿಟ್ಟಿದೆ. ಹಾಗೆ ಇದು ನೋಡಿ ಬ್ಯಾಂಕ್. ಮತ್ತು ಅದೇ ಮಾವಿನ ಕುರುವ ಬಸ್ ರಿಟರ್ನ್ ನಾನು 1 ಅವರಿಗೆ ಹೋಗ್ತಿದ್ದೀನಿ. ಹಂಗೆ ಕುಲ್ಫಿ ತಿನ್ಕೊಂಡು ಚಾಕಿ ನೋಡಿ ಚೈಲ್ಡ್ಹುಡ್ ಮೆಮೊರೀಸ್. ಮತ್ತೆ ನಮ್ಮೂರು ಬಸ್ಸಲ್ಲಿ ಇಳಿದು ಟಾಟಾ ಮಾಡಿ ಈ ಗುಂಡ ಸಿಕ್ತ ಹಾಗೆ ಮೋಟು ಪತ್ಲ ಜೊತೆಗೆ ನಾನು ಮನೆಗೆ ನಡೀತಿರ್ಬೇಕಿದ್ರೆ ನೋಡಿ ಯಾರು ತಿಳಿಯರು ನಿನ್ನೆ ಭುಜಬಲದ ಪರಾಕ್ರಮ ಅಂತ ನಮ್ಮನ್ನೇ ಗುರ್ಗುಡಿಸ್ತಾ ನೋಡ್ಕೊತಿದ್ದೆ. ಹಂಗೆ ಮುಂದೋಗಿದ್ರೆ ಜೊತೆಯಲ್ಲಿ ಅಂತ ಅವರಿಬ್ರು. ಆಮೇಲೆ ನೋಡಿ ನಮ್ಮ ಚಿಕ್ಕ ವಯಸ್ಸಲ್ಲಿ ನಮಗೆ ಅಪ್ಪ ಅಮ್ಮ ಯಾರು ಬಿಡಕ್ಕೆ ಬರ್ತಿರ್ಲಿಲ್ಲ. ಹೀಗೆ ಇವತ್ತೆಲ್ಲ ಲಕ್ಕ. ಹಾಗೆ ನಮ್ದು ಅಡುಗೆ ಸೀತಕ್ಕ ನೋಡಿ ಹುಲ್ಲೆಲ್ಲ ಕಟ್ಕೊಂಡು ಎತ್ತಕ್ಕೆ ಯಾರು ಬರ್ತಿಲ್ಲ ಅಂತ ಕಾಯ್ತಿದ್ರು. ಅದೊಂದು ಆಂಟಿ ಬಂದರು. ಈಗ ನೋಡಿ ಜೈ ಬಜರಂಗ್ ಬಲಿ ಥರ ಎತ್ತು ಬಿಟ್ಟಿದ್ರು. ಹಾಗೆ ಮಕ್ಳ ಹತ್ರ ಎಲ್ಲ ಮಾತಾಡ್ಕೊಂತ ಹಾಗೆ ನಾವು 3 ಜನ ಮನೆಗೆ ಹೋಗ್ತಿದ್ದೀವಿ. ನೇಚರ್ನೆಲ್ಲ ನೋಡಿಕೊಂಡು ಮನೆ ಸೇರುವಾಗ ಕಾಫಿ ಕೊಟ್ಟರು ಅಮ್ಮ. ಹಾಗೆ ಕಾಫಿ ಜೊತೆ ಟೋಸ್ಟ್ ತಿಂತಿರ್ಬೇಕಂದ್ರೆ ನೋಡಿ ಬೇಕು ನಾಯಿಗಳು ಏನು ತಿಂತಿದ್ರು ತಿನ್ನೋಕ್ಕೆ ಬಿಡಲ್ಲ.